ನಮಸ್ಕಾರ ಪ್ರೀತಿಯ ಕನ್ಯಾ ರಾಶಿಯವರೇ, ಇಂದಿನ ಈ ವಿಶೇಷ ಸಂದೇಶ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಹೊಸ ಅಧ್ಯಾಯದ ಕುರಿತು. ಜುಲೈ 18ರ ಸಂಜೆ 8 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವು ಬೆಳವಣಿಗೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಹೊಂದಿವೆ. ಆದ್ದರಿಂದ ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನದಿಂದ ಆಲಿಸಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಸಾಕಷ್ಟು ಪರಿಶ್ರಮ ಪಟ್ಟಿದ್ದರೂ ಅದರ ಫಲ ತಡವಾಗ್ತಾ ಇದೆ ಅಂತ ನಿಮಗೆ ಅನಿಸಿರಬಹುದು. ಕೆಲವರು ನಿಮ್ಮ ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನೋವನ್ನು ಉಂಟು ಮಾಡಿರಬಹುದು. ನೀವು ಎಲ್ಲರ ಒಳಿತನ್ನೇ ಬಯಸಿದ್ರೂ ಅದಕ್ಕೆ ಪ್ರತಿಯಾಗಿ ನಿರಾಸೆಯನ್ನೇ ಅನುಭವಿಸುತ್ತಿರುವ ಸಂದರ್ಭಗಳು ಇರಬಹುದು. ಆದರೆ ನೆನಪಿಡಿ, ಪ್ರತಿಯೊಂದು ಕಷ್ಟ ಕೂಡ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧನು ಬುದ್ಧಿವಂತಿಕೆ, ಯೋಚನೆ ಮತ್ತು ಸ್ಪಷ್ಟ ಚಿಂತನೆಯ ಸಂಕೇತ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಲವು ತಿಂಗಳುಗಳ ಯಶಸ್ಸಿಗೆ ಅಡಿಪಾಯ ಆಗುವ ಸಾಧ್ಯತೆ ಇದೆ. ಜುಲೈ 18ರ ಸಂಜೆ ನಂತರ ನಿಮ್ಮ ಜೀವನಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿಯ ಆಗಮನ ಆಗಬಹುದು. ಅವರು ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬದ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಅವರ ಮೂಲಕ ಒಂದು ಹೊಸ ಅವಕಾಶ, ಒಂದು ಹೊಸ ದಾರಿ ಅಥವಾ ಒಂದು ಪ್ರಮುಖ ಸಲಹೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಮೊದಲಿಗೆ ಸಾಮಾನ್ಯ ಅಂತ ಕಂಡರೂ ಕೂಡ ಮುಂದೆ ಅದೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಆರ್ಥಿಕವಾಗಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಸಿಗಬಹುದು. ಹೊಸ ಆದಾಯದ ಅವಕಾಶಗಳು ಕಾಣಿಸಿಕೊಳ್ಬಹುದು. ಉದ್ಯೋಗದಲ್ಲಿರುವವರಿಗೆ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಲಾಭದಾಯಕ ಸಂಪರ್ಕಗಳು ದೊರೆಯಬಹುದು. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರ ಆಗ್ಬೋದು. ಮನೆಯಲ್ಲೊಂದು ಶುಭ ಕಾರ್ಯದ ಮಾತು ಆರಂಭವಾಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಮತ್ತು ಮನೆಯವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿಡಿ, ಎಲ್ಲರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆಯನ್ನಾಗಿ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಒತ್ತಡ ತರಬೇಡಿ. ನಿಮ್ಮ ಆರೋಗ್ಯ, ನಿಮ್ಮ ಗುರಿ ಮತ್ತು ನಿಮ್ಮ ಭವಿಷ್ಯಕ್ಕೂ ಸಮಯ ಕೊಡಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಓಂ ಬುಧಾಯ ನಮಃ ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಸಾಧ್ಯ ಆದರೆ ಬುಧವಾರ ಹಸಿರು ಬಣ್ಣದ ಹಣ್ಣು ಅಥವಾ ಆಹಾರವನ್ನು ಅಗತ್ಯ ಇರೋರಿಗೆ ದಾನ ಮಾಡಿ. ಇದು ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಬರ್ತಾ ಇದೆ. ನಿಮ್ಮ ಪರಿಶ್ರಮ ವ್ಯರ್ಥ ಆಗಿಲ್ಲ. ನೀವು ಇಷ್ಟು ದಿನ ತಾಳ್ಮೆಯಿಂದ ಕಾಯುತ್ತಿದ್ದ ಅವಕಾಶ ಈಗ ನಿಧಾನವಾಗಿ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಸಮಯ ಬದಲಾಗುವ ಸಾಧ್ಯತೆಗಳು ಈಗ ಹೆಚ್ಚುತ್ತಾ ಇವೆ. ಕನ್ಯಾ ರಾಶಿಯವರೇ, ಈಗ ಹೇಳಲಿರುವ ವಿಷಯವನ್ನು ಅತ್ಯಂತ ಗಮನದಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ಹೊರಗಿನಿಂದ ಆರಂಭ ಆಗೋದಿಲ್ಲ. ಮೊದಲು ನಿಮ್ಮ ಆಲೋಚನೆಗಳಲ್ಲಿ, ನಂತರ ನಿಮ್ಮ ನಿರ್ಧಾರಗಳಲ್ಲಿ ಮತ್ತು ಕೊನೆಗೆ ನಿಮ್ಮ ಅದೃಷ್ಟದಲ್ಲಿ ಕಾಣಿಸಿಕೊಳ್ಳುತ್ತೆ. ಜುಲೈ 18ರ ಸಂಜೆ 8 ಗಂಟೆಯ ನಂತರ ಈ ಬದಲಾವಣೆಗಳ ಮೊದಲ ಸಂಕೇತಗಳು ಗೋಚರಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರ್ಬೋದು. ಒಂದು ಕೆಲಸವನ್ನು ಆರಂಭಿಸಬೇಕೇ ಅಥವಾ ಬೇಡವೇ ಎಂಬ ಗೊಂದಲ ಇರಬಹುದು. ಕೆಲವೊಮ್ಮೆ ಭಯ ತೋರಿಸುತ್ತಿರ್ಬೋದು. ಆದರೆ ಈಗ ಸಮಯ ನಿಮಗೆ ಒಂದು ಸಂದೇಶವನ್ನು ನೀಡ್ತಾ ಇದೆ. ಅಗತ್ಯವಾದ ನಿರ್ಧಾರಗಳನ್ನು ಮುಂದೂಡಬೇಡಿ. ಮೊದಲ ಶುಭ ಸಂದೇಶ ಸಂಕೇತ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮಗೆ ಕಿವಿಗೆ ಬೀಳಬಹುದು. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಒಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಮೊದಲಿಗೆ ಅದು ಚಿಕ್ಕದಾಗಿ ಕಂಡರೂ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿನ ಅಡಿಪಾಯ ಆಗಬಹುದು. ಎರಡನೇ ಶುಭ ಸಂಕೇತ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗೋದಕ್ಕೆ ಆರಂಭ ಆಗುತ್ತೆ. ಇದುವರೆಗೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿದವರು ಈಗ ನಿಮ್ಮ ಕೆಲಸವನ್ನು ಮೆಚ್ಚುವ ಸಾಧ್ಯತೆ ಇದೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ನಿಮ್ಮ ನಿರ್ಧಾರಗಳ ಮೇಲೆ ಇತರರು ನಂಬಿಕೆ ಇಡಲು ಆರಂಭಿಸ್ತಾರೆ. ಮೂರನೇ ಶುಭ ಸಂಕೇತ, ನಿಮ್ಮ ಜೀವನಕ್ಕೆ ಬರುವ ಒಬ್ಬ ವ್ಯಕ್ತಿ ನಿಮ್ಮ ಆಲೋಚನೆಯ ದಿಕ್ಕನ್ನೇ ಬದಲಾಯಿಸಬಹುದು. ಅವರು ಗುರುವಾಗಿರಬಹುದು, ಸ್ನೇಹಿತರಾಗಿರ್ಬೋದು ಅಥವಾ ಕೆಲಸದ ಮೂಲಕ ಪರಿಚಯ ಆಗುವ ಒಬ್ಬ ವ್ಯಕ್ತಿಯಾಗಿರಬಹುದು. ಅವರ ಸಲಹೆ ನಿಮಗೆ ಹೊಸ ಮಾರ್ಗವನ್ನು ತೋರಿಸಬಹುದು. ಆರ್ಥಿಕವಾಗಿ ಈ ಸಮಯದಲ್ಲಿ ಉಳಿತಾಯದ ಕಡೆ ಹೆಚ್ಚು ಗಮನ ಕೊಡಿ.
ಹೊಸ ಆದಾಯದ ಅವಕಾಶಗಳು ಕಾಣಿಸಿಕೊಂಡರೂ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಸಣ್ಣ ಉಳಿತಾಯ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಭದ್ರತೆ ಆಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರ ಆಗಬಹುದು. ಮನೆಯಲ್ಲಿ ಮದುವೆ, ಶುಭ ಕಾರ್ಯ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಸಂತಸದ ಸುದ್ದಿ ಬರಬಹುದು. ನಿಮ್ಮ ಶಾಂತ ಸ್ವಭಾವ ಮನೆಯ ವಾತಾವರಣವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೆ. ಕನ್ಯಾ ರಾಶಿಯವರೇ, ಈ ಸಮಯದಲ್ಲಿ ಒಂದು ಮುಖ್ಯ ವಿಷಯವನ್ನು ಮರಿಬೇಡಿ. ಎಲ್ಲರನ್ನ ಸಂತೋಷಪಡಿಸೋದಕ್ಕೆ ಹೋಗಿ ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಬೇಡಿ. ನಿಮ್ಮ ಜೀವನದ ಗುರಿಗೆ ಮೊದಲ ಆದ್ಯತೆ ನೀಡಿ. ನಿಮ್ಮ ಯಶಸ್ಸು ನಿಮ್ಮ ಕುಟುಂಬಕ್ಕೂ ಕೂಡ ಸಂತೋಷವನ್ನು ತರುತ್ತೆ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೆಲವು ನಿಮಿಷ ಧ್ಯಾನ ಮಾಡಿ. ಓಂ ಬುಧಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಈ ಅಭ್ಯಾಸ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಬರ್ತಾ ಇದೆ. ಇಷ್ಟು ದಿನ ನೀವು ಮಾಡಿದ ಪರಿಶ್ರಮ ಈಗ ನಿಧಾನವಾಗಿ ಫಲ ನೀಡೋದಕ್ಕೆ ಆರಂಭಿಸಬಹುದು. ತಾಳ್ಮೆ, ವಿವೇಕ ಮತ್ತು ಆತ್ಮವಿಶ್ವಾಸವನ್ನು ಉಳಿಸಿಕೊಂಡು ಮುಂದುವರಿಯಿರಿ.